ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಣಿ ಬಾಲನ ಮನೇಲಿದ್ದಾಳೆ. ಆದರೆ ವಿಡಿಯೋ ಕಾಲ್ ಮಾಡಿರೋ ಖುಷಿಗೆ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾಳೆ. ಅಮ್ಮ ಕೇಳ್ತಿದ್ದಾಳೆ, ಕಾವೇರಿ ಯಾರ್ದು ಮನೆ ಇದು, ಮಾಮನ ಮನೆ ಈ ಥರ ಇಲ್ವಲ್ಲ, ಯಾರ್ದು ಮನೆ ಅಂತ ಕೇಳ್ತಾವಳೆ. ಆದರೆ ಅಮ್ಮ ಮಾಮನ ಮನೆನೇ ಅಂತ ಹೇಳ್ತಾವಳೆ ರಾಣಿ. ಆದರೆ ಬಾಲನ ಮುಖ ನೋಡ್ತಾಳೆ. ಬಾಲ ಇನ್ನೇನು ಹೇಳೋಕ್ಕಾಗಲ್ಲ, ಅವನು ಸುಮ್ಮನಿರ್ತಾನೆ. ಆಮೇಲೆ ಕೂದಲೆಲ್ಲ ಹೆಂಗೆ ಕೆದ್ರಕೊಂಡಿದೆಯಲ್ಲ ರಾಣಿ, ಬಾಚ್ಕೋಬಾರ್ದಾ ಅಂತ ಕೇಳ್ತಾಳೆ. ಬಾಚಕ್ಕೆ ಅತ್ತೆ ಇಲ್ವಲ್ಲ ಅಮ್ಮ ಅಂತಾಳೆ. ಅತ್ತೆ ಎಲ್ಲಿಗೆ ಹೋಗಿದ್ದಾರೆ, ಯಾಕಿಲ್ಲ ಅತ್ತೆ ಅಂತ. ಆಮೇಲೆ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರಲ್ಲಮ್ಮ. ಹೌದಾ, ನೀನೇ ಬಾಚೋದು ಕಲ್ತ್ಕೋಬೇಕು ರಾಣಿ, ಅಮ್ಮನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ನೀನು ಬಾಚೋದು ಕಲ್ತ್ಕೋ ರಾಣಿ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಮ್ಮ ಅಂತೇಳಿ ಮೊಬೈಲ್ ಕೆಳಗಡೆ ಇಟ್ಟಿಸಿ ಬಾಚ್ಕೊಳ್ಳೋಕ್ಕೆ ಕೂತ್ಕೊತಾಳೆ. ಆಮೇಲೆ ಬಾಲ ಎಲ್ಲ ಬಾಚಿ ಜಡೆ ಹಾಕ್ತಾನೆ. ಜಡೆ ಹಾಕಿದ ಮೇಲೆ ನೀಟಾಗಿ ಬಾಚ್ಕೋ, ಸಿಕ್ಕೆಲ್ಲ ಬಿಡಿಸ್ಕೊಂಡು ಅಂತ ಹೇಳ್ತಾಳೆ. ಆಯ್ತಮ್ಮ ಅಂಥೇಳಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಬಾಚ್ಕೋತಾಳೆ. ಬಾಚ್ತಾನೆ. ಬಾಚಿಬಿಟ್ಟು ಜಡೆ ಹಾಕ್ತಾನೆ. ಜಡೆ ಹಾಕ್ಬಿಟ್ಟು ಆಮೇಲೆ ನೋಡೋದಕ್ಕೆ ಆ ಕಡೆ ಹೋಗ್ತಾನೆ. ಆ ಕಡೆ ಹೋದ್ಮೇಲೆ ನೋಡ್ತಾಳೆ. ಚೆನ್ನಾಗಿ ಬಾಚಿದೀಯ ಬಿಡು ಅಂತ ಹೇಳ್ತಾಳೆ. ಚೆನ್ನಾಗಿ ಬಾಚಿದೀಯ ಬಿಡು ಅಂತೇಳಿ. ಸಿಕ್ಕಲ್ಲಿ ಅಯ್ಯೋ ಸಿಕ್ಕಮ್ಮ ಅಂತ, ಅಯ್ಯೋ ನಿಧಾನ ಬಿಡಿಸ್ಕೋ ರಾಣಿ, ಜೋರಾಗಿ ಬಿಡಿಸ್ಬೇಡ ಅಂತ ಹೇಳ್ತಾಳೆ. ಆವಾಗ ಆಯ್ತಮ್ಮ ನಿಧಾನಕ್ಕೆ ಬಿಡಿಸ್ತೀನಿ ಅಂತ. ಅದೇ ಆ ಹುಡುಗಿಗೆ ಏನಪ್ಪ ಅಂದರೆ ಇದು ವಿಡಿಯೋ ಕಾಲ್ ಮಾಡಿರೋದೇ ಖುಷಿ, ಅಮ್ಮನ ಜೊತೆ ಮಾತಾಡ್ಬೋದಲ್ಲ, ಮುಖ ಫೇಸ್ ಟು ಫೇಸ್ ನೋಡ್ಕೊಂಡು ಮಾತಾಡ್ಬೋದಲ್ಲ ಅಂಥೇಳಿ ಅದೇ ಖುಷಿನಲ್ಲಿ ಪಾಪ ರಾಣಿ ಎಷ್ಟು ಖುಷಿ ಪಡ್ತಾಳೆ ಅಂದರೆ ಸಖತ್ತಾಗಿ ಖುಷಿ ಪಡ್ತಾಳೆ. ಹೆಂಗೋ ಒಟ್ಟಿಗೆ ಬಾಲ ವಿಡಿಯೋ ಕಾಲ್ ಮಾಡಂಗೆ ಮಾತಾಡಂಗೆ ಮಾಡಿದ್ನಲ್ಲ ಅಂತೇಳ್ಬಿಟ್ಟು. ಆಮೇಲೆ ಇದೆಲ್ಲ ಆಗುತ್ತೆ. ಆಮೇಲೆ ಸತ್ಯ ಬರ್ತಾನೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು. ಸತ್ಯ ಬಂದಾಗ ಸತ್ಯಂಗೂ ಅಳು ಬರುತ್ತೆ, ರಾಣಿಗೂ ಅಳು ಬರುತ್ತೆ. ಬಾಲ ಈ ಈ ಅಮ್ಮ ಮಗಳದ್ದು ಸಂದರ್ಶನ ನೋಡ್ಬಿಟ್ಟು ಸಖತ್ತು ಖುಷಿ ಪಡ್ತಾನೆ. ಹೆಂಗೋ ನನ್ನ ಮಗಳು ಇಲ್ಲಿ ನಗ್ತಾ ಇದ್ದಾಳೆ, ಅಲ್ಲಿ ಕಾವೇರಿ ನಗ್ತಾ ಇದ್ದಾಳೆ ಅಂತ ತುಂಬ ಖುಷಿ ಆಗ್ತಾನೆ. ಆ ಖುಷಿನಲ್ಲೇ ಹೀಗೆ ಇರ್ತಾನೆ. ಅಷ್ಟೊತ್ತಿಗೆ ಸತ್ಯ ಮತ್ತು ಸತ್ಯನ ಮಗ ಬರ್ತಾರೆ. ಬಂದು ರಾಣಿ ಅಂತ ಬರ್ತಾನೆ. ಆಮೇಲೆ ರಾಣಿನ ಮಾತಾಡಿಸಿ ಕಾವೇರಿಗೆ ಸಖತ್ತು ಖುಷಿ ಆಗುತ್ತೆ ಅವಳಿಗೂ, ಹೆಂಗೋ ಮಗಳ ಜೊತೆ ಮಾತಾಡ್ತಾ ಇದ್ದೀನಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅವರು ಜೈಲರು ಫೋನ್ ಕೊಟ್ಟಿದ್ದಾರೆ, ಹಾಗಾಗಿ ವಿಡಿಯೋ ಕಾಲಲ್ಲಿ ಮಾತಾಡ್ಬೋದು ಅಂತೇಳಿ ಇವಳು ಒಳ್ಳೆತನಕ್ಕೆ ಮೆಚ್ಕೊಂಡು ಆ ಥರ ಕೊಡ್ತಾರಷ್ಟೇ. ಇವಳು ಯಾವಾಗಲೂ ಪಾಪ ಒಳ್ಳೆ ಕೆಲಸಗಳನ್ನೇ ಮಾಡಿರ್ತಾಳೆ. ಅಲ್ಲಿ ಬೇರೆಯವರು ಹೇಳ್ಕೊಟ್ಟಿದ್ದಕ್ಕೆ ಆ ಥರ ಹೋಗಿದ್ದೆ ಹೊರತು, ಇಲ್ಲಾಂದರೆ ಅವಳು ಸಲೀಸು ಜೈಲಿಗೆ ಬರೋ ಅಂಥವಳು. ಅವಳನ್ನ ಅಲ್ಲಿಗೆ ಎಳ್ಕೊಂಡು ಹೋಗಿದ್ದು ಬಾಲ ಮತ್ತು ಸತ್ಯ, ಇವರಿಬ್ಬರದ್ದೇ ಅಲ್ಲೇ ಆಗಿದ್ದು. ಈ ಕಡೆ ನೋಟಿಸ್ ಬಂದುಬಿಟ್ಟಿದೆ ಕೋರ್ಟಿಂದ ವರ್ಧನಿಗೆ. ಅದನ್ನು ಸಾರಿಕೆಗೆ ಹೇಳ್ತಾ ಇದ್ದಾನೆ, ನೋಟಿಸ್ ಬಂದಿದೆ ನೋಡು, ವರ್ಧ ಆಗಲೇ ಕೇಸ್ ಹಾಕಿದ್ದಾನೆ ಕಾವೇರಿ ಬಿಡುಗಡೆ ಮೇಲೆ, ನೋಟಿಸ್ ನನಗೆ ಕಳಿಸಿದ್ದಾರೆ ಅಂತೇಳಿ. ಅಲ್ಲ ಅಣ್ಣ, ನಿಂಗೆ ಯಾಕೆ ಕಳಿಸ್ತಾರೆ ಅಂತ, ನೋಡಿಲ್ಲಿ ಬಂದಿದೆಯಲ್ಲ ಅಂತ. ಆಮೇಲೆ ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ, ಹೇಗೆ ಸಾಧ್ಯ ಇದು ಅಂತೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇರ್ತಾಳೆ. ತಪ್ಪು ಮಾಡಿರೋದು ವರ್ಧ ಆಗಿರೋದ್ರಿಂದ ಅವನಿಗೆ ಪಕ್ಕ ಗೊತ್ತಿರುತ್ತೆ, ಅವನ ಹೆಂಡ್ತಿನ ಅವನೇ ಸಾಯಿಸಿರ್ತಾನೆ, ಕಾವೇರಿ ಮೇಲೆ ಹಾಕಿರ್ತಾನೆ ಅನಿಸುತ್ತೆ. ಅದು ಸಾರಿಕಂಗೆ ಸರಿಯಾಗಿ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಗೊತ್ತಿದ್ರೂ ಗೊತ್ತಿರ್ಬೋದು, ಹೇಳೋಕ್ಕಾಗಲ್ಲ. ಈ ಕಡೆ ರಾಣಿ ಪಾಪ ತುಂಬಾ ಇಷ್ಟಪಡೋವಂಥ ಕಾವೇರಿ ಹೇಳ್ತಾಳೆ, ಬೇಡ ಇಲ್ಲಿರೋದು, ನಾವು ಜೈಲ್ ಹತ್ರನೇ ಮನೆ ಮಾಡ್ಕೊಂಡು ಹೋಗೋಣ ಅಮ್ಮನ ಹತ್ರ ಅಂತ ಹೇಳ್ತಾಳೆ. ಆವಾಗ ವರ್ಧಂಗೂ ಬೇಜಾರಾಗುತ್ತೆ. ಆಮೇಲೆ ಇಲ್ಲಿ ಸತ್ಯ ಬರ್ತಾನೆ. ಸತ್ಯ ಬಂದಾಗ
ರಾಣಿ ಅಂತ ಬರ್ತಾನೆ. ಅವಳಿಗೂ ರಾಣಿಗೂ ಮಾಮನ ನೋಡಿದ ತಕ್ಷಣ ಅವಳಿಗೂ ಅಳು ಬರುತ್ತೆ, ಸತ್ಯನೂ ಅಳ್ತಾನೆ. ಇದೆಲ್ಲ ಗೊತ್ತಿರಲಿಲ್ಲ ಮಗು ನನಗೆ. ನಾನು ತಪ್ಪು ಮಾಡಿಬಿಟ್ಟೆ, ನಿನ್ನ ಬೈದು ಹೋಗ್ಬಿಟ್ಟೆ, ತಪ್ಪಾಯಿತು. ಇದಕ್ಕೆಲ್ಲ ಕಾರಣ ಸರಳ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಚಂದು ಹೇಳಿದ ಮೇಲೆ ಗೊತ್ತಾಗಿದ್ದು ಅಂತ ಹೇಳ್ತಾನೆ. ಆಮೇಲೆ ಚಂದುಗೆ ಹೇಳಬೇಡ ಅಂತ ಹೇಳಿರ್ತಾಳೆ, ಆದರೆ ಚಂದು ಹೇಳ್ತಾನೆ. ಅಲ್ಲಿ ಹುಡುಕ್ತಾ ಇರ್ತಾರಲ್ಲ ಆವಾಗ ಹೇಳಿಬಿಡ್ತಾನೆ, ತಪ್ಪಾಯಿತು ರಾಣಿ, ನನಗೆ ನಿನ್ನನ್ನು ಮಾಮ ಅಂತ ಕರೆದು ನನ್ನ ತಂಗಿ ಮಗಳಾಗಿ ನಿನ್ನನ್ನು ಸರಿಯಾಗಿ ನೋಡ್ಕೊಳಕ್ಕಾಗಲಿಲ್ವಲ್ಲ ನನ್ನ ಕೈಯಲ್ಲಿ, ಅದೇ ನನಗೆ ಬೇಜಾರಾಗ್ತಾಯಿದೆ. ತಪ್ಪಾಯಿತು ಮಗು, ನನ್ನಿಂದ ತಪ್ಪಾಯಿತು ಅಂದರೆ, ಇಲ್ಲ ಮಮ್ಮ ನೀವೇನು ತಪ್ಪು ಮಾಡಿಲ್ಲ, ಅಳಬೇಡಿ ಸುಮ್ಮನಿರಿ ಮಮ್ಮ ಅಂತ ಸಮಾಧಾನ ಮಾಡ್ತಾಳೆ. ಆ ಕಡೆ ಬಾಲ ನೋಡಿಕೊಂಡು ಅವರಿಬ್ಬರನ್ನೂ ಬೇಜಾರಾಗ್ತಾ ಇರುತ್ತೆ. ಆಮೇಲೆ ಬಾಲ ಹೇಳ್ತಾನೆ, ಚಂದುಗೆ ಮನೆ ತೋರಿಸೋಗು ರಾಣಿ, ಸ್ವಲ್ಪ ಮಾತಾಡೋದಿದೆ ನಿಮ್ಮ ಮಾಮ ನಾನು ಮಾತಾಡಬೇಕು ಅಂತ. ಆಯಿತು ಅಂತೇಳಿ ಅವಳು ಮನೆ ತೋರ್ಸೋಕ್ಕೆ ಅಂತ ಹೋಗ್ತಾಳೆ. ಆವಾಗ ಸತ್ಯಂಗೆ ಹೇಳ್ತಾನೆ, ಮತ್ತು ಹೋಗಿ ನೀನು ಜೈಲಿಗೆ ಹೋಗಿ ಕಾವೇರಿ ಹತ್ರ ಸೈನ್ ಹಾಕಿಸ್ಕೊಬರ್ಬೇಕು ಫಾರಮ್ಗೆ. ಯಾಕೆ ಅಂದರೆ ನಾವು ಕೋರ್ಟಿಗೆ ಲಾಯರ್ ಇಟ್ಟಿರೋದ್ರಿಂದ ಭಾರ್ಗವಿ ಅವರು ಕೇಸಿಗೆ ಕೈದಿ ಸೈನ್ ಬೇಕೇ ಬೇಕು ಅಂದಿದ್ದಾರೆ, ಹಂಗಾಗಿ ನೀನು ಹೋಗಿ ಹಾಕಿಸ್ಕೊಬರ್ಬೇಕು ಅಂತ ಹೇಳ್ತಾನೆ. ಆವಾಗ ಅವನು ಆಯಿತು, ಮೊದಲಿನಂಗೆ ನೀನು ಮೋಸ ಮಾಡಲ್ಲ ತಾನೆ ಅಂತ ಹೇಳ್ತಾನೆ. ಇಲ್ಲ ಮೋಸ ಮಾಡಲ್ಲ, ಈ ಸಲ ನಾನು ನಿಜವಾಗ್ಲೂ ಮೋಸ ಮಾಡಲ್ಲ, ನೀನು ಹಾಕಿಸ್ಕೊಬ ಸತ್ಯ, ನಾವು ವರ್ಧನ ಜೈಲ್ಗೆ ಹಾಕಿಸಿ ಕಾವೇರಿನ ಬಿಡುಗಡೆ ಮಾಡಿಸೋಣ ಅಂತ ಇಬ್ಬರು ಮಾತಾಡ್ಕೊಳ್ತಾರೆ. ಹಂಗಂತ ಮಾತಾಡ್ಕೊಂಡು ಮೇಲೆ ಹೋಗ್ತಾರೆ. ಅಲ್ಲಿ ಇವೆರಡು ಚಂದು ಮತ್ತು ರಾಣಿ ಇದು ಬೊಂಬೆಗಳು ಇಟ್ಕೊಂಡು ಇದು ಮಾಡ್ತಿರ್ತವೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.